ಒಂದೂರಲ್ಲಿ ಮನುಷ್ಯನಿಗೆ ಈ ಪ್ರಾಣಿ ಪಕ್ಷಿಗಳ ಭಾಷೆ ಕಲಿಬೇಕು ಅಂತ ಅಪೇಕ್ಷೆ ಆಯ್ತು. ಯಾಕೋ ಬಂತು ಅವನಿಗೆ. ಮನುಷ್ಯರ ಭಾಷೆ ಸಾಕಾಗಿತ್ತೋ ಏನೋ ಗೊತ್ತಿಲ್ಲ, ಪ್ರಾಣಿಗಳು ಹೇಗೆ ಮಾತಾಡ್ತವೆ, ಪಕ್ಷಿಗಳು ಹೇಗೆ ಮಾತಾಡ್ತವೆ, ಯಾರು ಕಲಿಸಬಹುದು ಅಂತ ಹುಡುಕಾಡಿದ. ಅದ್ ಯಾರೋ ಒಬ್ರು ಹಿಮಾಲಯದಲ್ಲಿ ಸನ್ಯಾಸಿಗಳಿದ್ದಾರೆ ಅಂತ, ಅವ್ರು ಮಾತ್ರ ವಿದ್ಯೆ ಕಲಿಸಬಹುದು ಅಂತ ಹೇಳಿದ್ರು. ಇದನ್ನ ಹಠ ಇತ್ತಲ್ಲ, ಹೋಗೇ ಬಿಟ್ಟ. ಒಂದು ಸುಮಾರು 10 ವರ್ಷ ಅವನು ಊರಿಗೆ ಬರಲಿಲ್ಲ. ಅವನು ಏನಾಯ್ತು ಅಂತ ಮನೆ ಮಂದಿ ಎಲ್ಲ ಚಿಂತೆ ಮಾಡಿದ್ರು. ಎಲ್ಲಿ ಹೋಗಿದ್ದಾನೆ, ಯಾಕೆ ಹೋಗಿದ್ದಾನೆ ಗೊತ್ತಿಲ್ಲ, ಬದುಕಿದ್ದಾನೋ ಇಲ್ಲ ಕೂಡ ಗೊತ್ತಿಲ್ಲ. ಒಂದ್ ದಿವಸ ಅಂತ ಊರಿಗೆ ಬಂದೇ ಬಿಟ್ಟ. ಹೆಂಡತಿ ಮಕ್ಕಳಿಗೆ ಬಹಳ ಖುಷಿ ಆಯ್ತು ಅಂತ ಬದುಕಿದ್ದಾನೆ ಅವನು ಅಂತ. ಕೆಲ ದಿವಸ ಸಂತೋಷದಿಂದ ಕಳೆದ್ರು. ವಾರದ ನಂತರ ಗಂಡ ಹೆಂಡತಿ ತಮ್ಮ ಹೊಲದ ಕೆಲಸಕ್ಕೆ ಹೊರಟು. ಹೊಲದ ರೈತರು, ಅವ್ರ ಜೊತೆಗೆ ಅವ್ರ ಕತ್ತೆ ಮತ್ತು ಎತ್ತು ಎರಡೂ ಇದ್ದು. ಸ್ವಲ್ಪ ದೂರ ಹೋದಾಗ ಎತ್ತು ಕತ್ತೆ ಹೇಳ್ತು, ಏನ್ ನನ್ ಜನ್ಮಪ್ಪ, ನೇಗಲಿಗೆ ಹೆಗಲು ಕೊಟ್ಟು ಕೊಟ್ಟು ಹುಣ್ಣಾಗಿ ಹೋಗಿದೆ. ಈ ಕೆಲಸ ನನ್ ಮುಕ್ತಿ ಇಲ್ಲ. ಒಂದ್ 2 ದಿವಸ ಆದ್ರೂ ವಿಶ್ರಾಂತಿ ಸಿಕ್ಕಿತಾ ನನಗೆ. ಕತ್ತೆ ನೀವು ದಡ್ಡ ಅಂದ್ರೂ ಬುದ್ಧಿವಂತ ಇದೆಯಾ ಅಂತ ನನಗ್ ಗೊತ್ತು, ಏನಾದ್ರೂ ಉಪಾಯ ಇದ್ರೆ ಹೇಳು ಮಾರಾಯ. ಆ ಕತ್ತೆ ಅಂತೂ ನಿನ್ ಬೆಲೆ ನಿನಗೆ ಗೊತ್ತಿಲ್ಲ, ನೀನ್ ಇಲ್ದೆ ಯಜಮಾನ್ ಒಕ್ಕಲ್ತನ ನಡೆಯೋಲ್ಲ. ಅದಕ್ಕೆ ಮನೆ ಮುಟ್ಟಿದ್ಮೇಲೆ ಒಂದ್ ಕೆಲಸ ಮಾಡು, ಕಾಲ್ ಚಾಚಿ ನೆಲದ್ನಲ್ಲಿ ಬಿದ್ಕೋ, ಒಂದಷ್ಟು ಒದ್ದಾಡದಂಗ್ ಮಾಡು. ಆ ಯಜಮಾನ ಗಾಬರಿಯಾಗಿ ನಿನಗೆ ಹಸಿರು ಹುಲ್ಲು ಉತ್ತಮ ಆಹಾರ ಕೊಡ್ತಾನೆ. 4 ದಿನ ಹೇಗೆ ಮಾಡು, ವಿಶ್ರಾಂತಿ ಸಿಗ್ತದೆ ಅಂತ. ಯಜಮಾನನಿಗೆ ಸಂಭಾಷಣೆ ಅರ್ಥ ಆಯ್ತು. ಪ್ರಾಣಿಗಳ ಭಾಷೆ ಗೊತ್ತಿತ್ತಲ್ಲ. ಮನಸ್ಸಲ್ಲೇ ನಕ್ಕ. ಯೋಜನೆ ಮಾಡಿದ ಹಾಗೆ ಮನೆ ತಲುಪಿದ ಕೂಡಲೇ ಎತ್ತು ಕಾಲ್ ಚಾಚಿ ಒದ್ದಾಡ್ತಾ ಬಿದ್ಬಿಡ್ತು. ರೈತನ ಹೆಂಡತಿ ಗಾಬರಿ ಆದ್ಲು. ಅಯ್ಯೋ, ಬೇಗ ವೈದ್ಯನ್ ಕರ್ಕೊಂಡ್ ಬನ್ನಿ, ಏನಾಗಿದೆ ಎತ್ತಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ಮನುಷ್ಯ ಇದ್ದಲ್ಲ, ಭಾಷೆ ಗೊತ್ತಿತ್ತಲ್ಲ, ಅದು ಕೇಳಿಸೋ ಹಾಗೆ ಅದರ ಭಾಷೆಯಲ್ಲೇ ಕೂಗಿದ. ಈ ದರಿದ್ರ ಎತ್ತು ಯಾರಿಗ್ ಬೇಕು? ಇನ್ನು ಅರ್ಧ ಗಂಟೆಯಲ್ಲಿ ಸೆದ್ದು ಸರಿಯಾಗಿ ನಡೀದೆ ಹೋದ್ರೆ ಸಾಬಿ ಹೇಳಿ ಕಸಾಯ ಖಾನೆ ಕಳಿಸ್ಬಿಡ್ತೀನಿ ಅಂದ. ಅವನೇನು ಗುಣಗುಣ ಅವತ್ತಿರೋದು ಹೆಂಡತಿಗೆ ಗೊತ್ತಾಯ್ತು. ಮಾತಾಡ್ತಾ ಆಗ್ಲಿಲ್ಲ. ಆದ್ರೆ ಕೆಳಗ್ ಬಿದ್ದಿತ್ತಲ್ಲ ಎತ್ತು, ಗಾಬರಿಗೆ ಎದ್ದು ನಿಂತ್ಕೊಂಡ್ಬಿಡ್ತು. ಅದಕ್ಕನ್ನಿಸ್ತು, ಕಸಾಯ ಖಾನೆಯಲ್ಲಿ ಸಾಯೋದಕ್ಕಿಂತ ಹೊಲದಲ್ಲಿ ಕೆಲಸ ಮಾಡೋದು ಒಳ್ಳೇದಲ್ವಾ. ಯಜಮಾನ ನಗೆ ಬೀರಿದ. ಈಗ ಒಂದು ಲಕ್ಷ್ಯ ಎಲ್ಲ ಮನೆಯಲ್ಲಿರುವ, ಮನೆ ಸುತ್ತ ಇರುವಂತ ಪಶು ಪಕ್ಷಿಗಳ ಮೇಲೇನೆ ಅವೇನೇನ್ ಮಾತಾಡ್ತವೆ ಕೇಳ್ಬೇಕು ಅಂತ. ಮನೆ ಮಂದಿಗೆಲ್ಲ ವಿಚಿತ್ರ ಅನಿಸ್ತು. ಯಾಕಂದ್ರೆ ಮನೆಯಲ್ಲಿ ಯಾರ ಜೊತೆಗೂ ಮಾತಿಲ್ಲ. ಹಲ್ಲಿ ಚಿಪ್ಪು ಕೊಟ್ಟಿದ್ರೆ ಆ ಕಡೆ ನೋಡ್ತಾನೆ, ನಾಯಿ ಬೊಗಳುತ್ತಿದ್ರೆ ಊಟ ಬಿಟ್ಟು ಹೊರಗೆ ಓಡೋಗ್ತಾನೆ, ತನ್ನಷ್ಟಾನೆ ನಗ್ತಾನೆ, ಒಮ್ಮೆ ಗಂಭೀರ ಆಗ್ತಾನೆ. ಇವನು ಏನ್ ಮಾಡ್ತಾನೆ ಇವನು ಅಂತ ಗೊತ್ತಾಗ್ಲಿಲ್ಲ. ಒಂದಿನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ತಂದೆ ಮನೆಗೆ ಹೋಗಿದ್ಲು. ಯಾಕಂದ್ರೆ ಇವನು ಏನ್ ಮಾತಾಡಲ್ಲ, ಇವನು ಬರೀ ಪ್ರಾಣಿ ಮಾತಿಗೆ ಅದು ನೋಡ್ತಾನೆ, ಯಾಕಡೆ ಹೋಗ್ತಾನೆ, ಇದ್ ಮಾಡ್ತಾನೆ. ಯಾಕೆ ಒಂದ್ 2 ದಿವಸ ಸರಿ ಆಗ್ಲಿ ಇವನು ಊರಿಗೆ ಹೋದ್. ಊರ್ ಜನ ಕೂಡ ಇವನು ತಲೆ ಕೆಟ್ಟಿದೆ ಅಂತ ಮಾತಾಡ್ತೋ. ಯಾರು ಅಂದ್ರು, ಮಾತಾಡ್ಸ್ಬಿಟ್ಟು ಅವನು ಅರ್ಥ ಆಗಲ್ಲ, ಅವನು ಏನೋ ಮಾತಾಡ್ತಾನೋ ಅನ್ನೋದು. ಕೊನೆಗೆ ಊರಿನಲ್ಲಿ ಬುದ್ಧಿವಂತ ಅಂತ ಹೆಸರಾಗಿದ್ದಂತ ಒಬ್ಬ ಆಂಜನೇಯ ದೇವಸ್ಥಾನದ ಪೂಜಾರಿ ಕಡೆ ಹೋಗಿ ಇವನು ಹೋದ. ಇವು ತಡ್ಕೊಳಕ್ ಆಗ್ತಾಳೆ, ಯಾರ ಹತ್ರ ಮಾತಾಡ್ಬೇಕು. ತನ್ನ ಸಮಸ್ಯೆಯನ್ನು ಹೇಳ್ಕೊಂಡ. ನೋಡಿ, ನನಗೆ ಪ್ರಾಣಿ ಪಕ್ಷಿಗಳ ಮಾತು ಅರ್ಥ ಆಗತ್ತೆ. ಆ ಮಾತು ಕೇಳ್ತಾ ಕೇಳ್ತಾ ನನ್ನ ಮನುಷ್ಯರ ಮಾತೇ ಬೇಡ ಅನ್ನಿಸ್ತಾ ಇದೆ. ಗುಬ್ಬಿ ಏನ್ ಹೇಳ್ತು, ಹಾರೋಕ್ಕಾಗಿ ಏನ್ ಹೇಳ್ತು, ಎತ್ತೇನ್ ಹೇಳ್ತು, ನಾಯಿ ಏನ್ ಹೇಳ್ತು, ಇದರಲ್ಲೇ ಕೂತ್ಬಿಟ್ಟಿದ್ದೀನಿ ನಾನು. ಏನ್ ಮಾಡ್ಲಿ, ನನಗೂ ತಲೆ ಕೆಟ್ಟು ಹೋಗಿದೆ. ಅದಕ್ಕೆ ಅವನು ಪೂಜಾರಿ ಚೆನ್ನಾಗಿ ಹೇಳಿದಂತೆ, ಪಶು ಪ್ರಾಣಿಗಳ ಮಾತು ಅರ್ಥ ಮಾಡಿಕೊಳ್ಳೋ ಹವ್ಯಾಸ ಬಿದ್ದು ಮನುಷ್ಯರ ಭಾವನೆಗಳನ್ನ ಅರಿದೇ ಹೋದಿಯಲ್ಲಪ್ಪ ನೀನು. ನೀನ್ ಮೂಲ ಕರ್ತವ್ಯನ ಬರದಿಯಲ್ಲ, ಮರ್ತೇ ಹೋಗ್ಬಿಟ್ಟೆ ನಿನ್ ಕರ್ತವ್ಯ. ಯಾವುದೋ ಸಾಧನೆಗಾಗಿ ನಿನ್ನ ಸಾಮಾನ್ಯ ಧರ್ಮವನ್ನು ಮರ್ತು ಬಿಟ್ಟೆ. ಇನ್ನು ಪಶು ಪಕ್ಷಿಗಳ ಮಾತು ಬಿಡು, ಮನುಷ್ಯರ ಭಾವನೆ ಅರ್ಥ ಮಾಡ್ಕೊಂಡು ನಡಿಯಪ್ಪ ಅಂದ. ಇದು ಬಹಳ ಚಂದದ ಘಟನೆ ಅನಿಸ್ತದೆ. ಸಾಧನೆ ಮುಖ್ಯ, ದೊಡ್ಡ ಸಾಧನೆ ಇನ್ನೂ ಮುಖ್ಯ. ಆದ್ರೆ ಸಾಧನೆ ಮೇರು ಪರ್ವತದ ಕಡೆ ಇದ್ರೂ ಕೂಡ ನಡೆಯುವಾಗ ವಾಸ್ತವದ ನೆಲದ ಮೇಲೂ ಇರಬೇಕು. ಇದು ಬಹಳ ಮುಖ್ಯ. ಇದು ನಾನು ಏನೋ ಕಲಿತೇನೆ ಅಂತ, ಪ್ರಾಣಿಗಳ ಭಾಷೆ ಕಲಿತೇನೆ ಅಂತ. ಹಿಂದಕ್ಕೊಂದ್ಸಲ ಯಾರೋ ಹೇಳಿದ್ರು ಇದನ್ನ. ಒಬ್ಬ ಮನುಷ್ಯ ನೀರ್ ಮೇಲೆ ನಡೆಯೋದನ್ನ ಕಲ್ಕೊಂಡಂತೆ. 10-15 ವರ್ಷ ಹೋದ, ತಪಸ್ ಮಾಡಿದ. ನೆಲದ ನೀರ್ ಮೇಲೆ ನಡೆಯೋದು ಹೇಗೆ ಅಂತ ಕಲ್ಕೊಂಡ್ ಬಂದು ಹೇಳಿದಂತೆ. ಮನೇಲಿ ಒಬ್ರು ಹೇಳಿದ್ನಂತೆ ಹಿರಿಯರಿಗೆ, ನೋಡಿ ನೀರ್ ಮೇಲೆ ನಡೀತೀನಿ ನಾನು ಅಂತ. ಅವ್ರಂದ್ರು, ಅಯ್ಯೋ ಕರ್ಮ, 15 ವರ್ಷ ಹಾಳು ಮಾಡ್ಕೊಂಡಿಲ್ಲೋ ನಿನ್ ಜೀವನದ್ದು. $2 ಕೊಟ್ರೆ ನಾವೇ ನಿನ್ನ ನದಿ ದಾಟಿಸ್ತಾ ಇತ್ತು, ಅಷ್ಟಕ್ಕೋಸ್ಕರ 15 ವರ್ಷ ಹಾಳು ಮಾಡ್ಕೊಂಡೆ ಜೀವನ ನೀವು ಅಂತ. ಅಂದ್ರೆ ಸಾಧನೆ ಮಾಡುವಾಗ ವಾಸ್ತವದ ನೆಲದ ಮೇಲೆ ಕಣ್ಣು ಇರ್ಬೇಕು. ಉನ್ನತದ ಆದರ್ಶ, ಸಾಮಾನ್ಯ ಧರ್ಮ ಎರಡನ್ನೂ ಸಮಾನವಾಗಿ ನೋಡೋದೇ ಒಂದು ಸಮಗ್ರ ಜೀವನದ ಮಾರ್ಗ. ಯಾವುದೋ ಉತ್ಸಾಹದಲ್ಲಿ ಮಾಡ್ಕೊಂಡು ಹೋಗ್ತೀವಿ, ನನ್ನ ಜೀವನಕ್ಕೆ ಪ್ರಯೋಜನ ಇದೆಯಾ ಅಂತ ಗಮನಿಸ್ಬೇಕು. ಜೀವನಕ್ಕೆ ಪ್ರಯೋಜನವಿಲ್ಲದಂತಹ ಸಾಧನೆ ಅದು ನಿಮಗೆ ಭಾರ ಆಗತ್ತೆ, ಸಹಾಯ ಮಾಡೋಲ್ಲ.